ಯಾಕಪ್ಪ ಹರ್ಷ ಬೇಜಾರಾಗಿರಂಗಿದ್ಯಾ? ಬಾ, ಯಾಕೆ? ಓ ಅಣ್ಣ, ಪ್ರಕಾಶ್ ಅಣ್ಣನ ನಾನು ಯಾವತ್ತೂ ಬೈದಿರಲಿಲ್ಲ. ಇವತ್ತು ಚೆನ್ನಾಗಿ ಬೈದ್ಬಿಟ್ಟೆ. ಹೋಗತ್ಲ ಬೇಜಾರಾಯಿತು. ಬೈಯೋದಕ್ಕೆ ಬೈದ್ಬಿಟ್ಟು ಯಾಕೆ ನಾವು ಬೈದ್ನೋ ಅಂತ ಹೇಳಿ ಬೇಜಾರಾಗ್ತಾ ಐತೆ. ಅದಕ್ಕೇ ಬಂದೆ ಹಿಂಗೇನೆ. ಹೌದೇ? ಯಾವತ್ತೂ ಬೈತಾ ಇರಲಿಲ್ವಲ್ಲ? ಅವರು ಯಾವತ್ತೂ ಬೈಸ್ಕೊಂಡಿರಲಿಲ್ಲ. ನೀನಿಲ್ಲ ಅಂದ್ರೆ ಅಷ್ಟು ನಿಯತ್ತ ಕೆಲಸ ಮಾಡೋರು ಗಂಡ ಹೆಂಡ್ತಿ. ಯಾಕಪ್ಪ ಅಂಥದ್ದೇನಾಯಿತು? ಅಣ್ಣ ಹೆಂಗೆ ಅಂದರೆ ನನಗೆ ಲಾಸ್ ಮಾಡಬಾರ್ದು ಅಂತ ಅವ್ರ ಉದ್ದೇಶ. ಇವನು ಚೆನ್ನಾಗಿದ್ದರೆ ನಮಗೂ ಸಂಬಳ ಕೊಡ್ತಾನಲ್ಲ ಅನ್ನೋದೊಂದು ಅವರು ಮನಸ್ಸಲ್ಲಿ ಇಟ್ಕೊಂಡು ಮೊನ್ನೆ ಬೆಲ್ಲ ಎಲ್ಲ ಕೊಳ್ತೋಗಿತ್ತು, ಹುಳಿ ಬಂದಿತ್ತು, ಎಲ್ಲ ಜೀರ್ಣಿಸ್ದಂಗೆ ಆಗ್ಬಿಟ್ಟಿತ್ತು, ಮಳೆ ಇಟ್ಕೊಂಡಿತ್ತಲ್ಲ ಅಣ್ಣ. ಅದಕ್ಕೆ ನಾನು ಅದನ್ನ ಕೊಡಬೇಡ ಅಂತ ಹೇಳಿದ್ದೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? 5 ಕೆ ಜಿ ತೂಗಿ ಯಾರಿಗಾನ ತಗೊಂಡೋಗ್ರಿಗೆ ಕೊಡೋಣ ಅಂತ ಹೇಳಿ 5 ಕೆ ಜಿ ತೂಗ್ದೆ ನನ್ನ ಕಣ್ಣೆದ್ರಿಗೆ ಅವತ್ತು. ಅದಕ್ಕೆ ನಾನು ಬೇಡ, ಕೊಡಬೇಡ ಅಂತ ಹೇಳಿ ಬೈದೆ ಅವತ್ತು. ಕೊಡಬೇಡ, ಲಾಸ್ ಆದ್ರೂ ಪರವಾಗಿಲ್ಲ ಅಂತೇಳಿ ಹೇಳಿದೆ. ಮತ್ತು ಯಾವುದೋ ರವೆದ 2023ಕ್ಕೆ ಡೇಟ್ ಅಲ್ಲಿ ಎಂಡ್ ಆಗೈತಿ. ಎಕ್ಸ್ಪೈರಿ ಡೇಟ್ ಆಗಿರೋ ರವೆ ಕೊಟ್ಟಿರೋ ಯಾರಯ್ಯಪ್ಪ ಬಂದು ಗಲಾಟೆ ಮಾಡ್ತಾಯಿದ್ದ. ಗೊತ್ತಾಗಲ್ವೇನಯ್ಯ ಇಂಥದ್ದೇ ಕೊಡೋದು, ನಾನೇನೋ ನಿಮ್ಮ ಅಂಗಡಿಗೆ ಬರ್ತೀನಿ ಹಂಗೆ ಹಿಂಗೆ ಅಂತ ರೇಗಾಡ್ಬಿಟ್ಟೆ. ನನಗೆ ತುಂಬ ಸಿಟ್ಟು ಬಂದುಬಿಡ್ತು. ಯಾವತ್ತು ಈ ಥರ ಆಗಿರಲಿಲ್ವಲ್ಲ, ಯಾಕೆ? ನಾನು ಅವತ್ತು ಬೇರೆ ಬೆಲ್ಲ ತೂಗಿದ್ನ, ತುಂಬ ಸಿಟ್ಟು ಬಂತು. ಏನು ನಿಂದೇನು ಹೋಗಂಗೈತೆ, ನಂದು ಹೋಗೋದು ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟೆ. ಅದಕ್ಕೆ ಬೇಜಾರಾಯ್ತಣ್ಣ. ಯಾವತ್ತೂ ಬೈದಿರಲಿಲ್ಲ, ಏನು ಮಾಡೋಣ, ಅಷ್ಟು ಚೆನ್ನಾಗಿ ಕೆಲಸ ಮಾಡೋರು ಈ ಬೈದ್ಬಿಟ್ನಲ್ಲ ಇವತ್ತು. ಸಿಟ್ಟು ಬಂದುಬಿಡ್ತು. ಸಿಟ್ಟು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ, ಬೈದ್ಬಿಟ್ಟೆ ಕಣಣ್ಣ. ಬೇಜಾರಾಗ್ತೈತೆ. ಬಿಡತ್ಲಾಗ ಉಳ್ಳ ಬೈದಿದೀಯಾ? ಸುಮ್ಮನೆ ಯಾಕೆ ಇವಾಗ? ಬೈದಿದೆಯಲ್ಲ ಬಿಡು, ಏನು ಮಾಡೋಕ್ಕಾಗಲ್ಲ. ಹಂಗೆ ಸಿಟ್ಟು ಬಂದಾಗ ಬೈಯಂಗಾಗುತ್ತೆ. ಹೋಗೋಣ ಅಂತ ನಾನು ಯಾವತ್ತೂ ಬೈದಿರಲಿಲ್ಲ, ಏನಿಲ್ಲ. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡೋರು ಇಬ್ಬರು ಗಂಡ ಹೆಂಡ್ತಿ. ಅಷ್ಟು ಚೆನ್ನಾಗಿ ಕೆಲಸ ಮಾಡೋರು ಯಾವತ್ತೂ ನಾನು ಹಿಂಗೆ ಬೈದೇ ಇರಲಿಲ್ಲ. ತುಂಬ ಬೇಜಾರಾಯ್ತು. ಯಾಕಾದರೂ ಬೈದ್ನಪ್ಪ ಅನ್ನಿಸ್ತಾ ಐತೆ. ಹೋಗಿ ಹೇಳೋಗು, ಏನೋ ಸಿಟ್ಟಿನಾಗ ಬೈದ್ಬಿಟ್ಟೆ ಕಣಲ್ಲ, ಅವನ್ನೆಲ್ಲ ಮನಸ್ಸನ್ನ ಇಕ್ಕೆ ಬೇಡ, ಬಿಟ್ಟಾಕ್ಬಿಡು ಅಂತ ಹೇಳೋಗು ಹೋಗು ಸುಮ್ಮನೆ. ಅವರಿಬ್ಬರು ಗಂಡ ಹೆಂಡ್ತಿ ನಾವು ನೋಡಿದ ಮಟ್ಟಿಗೆ ಭಾಳ ಒಳ್ಳೆ ಕೆಲಸದಾರ ಸಿಕ್ಕಿದ್ರಪ್ಪ. ಅವ್ರು ಒಳ್ಳೆಯರಾಗೋದಕ್ಕೆ ಇವತ್ತು ನಿನಗೂ ಚೆನ್ನಾಗಿ ಸ್ವಲ್ಪ ಅಂಗಡಿ ಹೆಂಗೋ ಇದಾಗುತ್ತೆ. ಅವರು ಹಂಗೆ ಅಂದ್ಕೊಂಡಿರೋದು, ನೀವನಿಗೆ ಲಾಸ್ ಆದರೆ ನಮಗೆ ಸಂಬಳ ಕೊಡಲ್ಲ, ಲಾಸ್ ಮಾಡ್ಕೋಬಾರ್ದು, ಚೆನ್ನಾಗಿ ಆಗಬೇಕು ಅಂತ ಅವ್ರು ಒಳ್ಳೇದು ಮಾಡೋಕ್ಕೆ ಹೋಗ್ತಾರೆ. ನಿನಗೆ ಉಳ್ಸಕ್ಕೆ ಹೋಗ್ತಾನೆ, ಹಂಗೇನಣ್ಣ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಉಳ್ಸಕ್ಕೆ ಹೋಗ್ತಾರೆ. ಅದಕ್ಕೆ ಅಂಥದ್ರಾಗೆಲ್ಲ ಉಳಿಸ್ಬಾರ್ದಪ್ಪ ನಾವು. ಮತ್ತು ಜನ ಈಗ ದುಡ್ಡು ಕೊಟ್ಟು ತಗೊಂಡೋಗೋದಣ್ಣ, ಅಂತಿಂಥ ಐಟಮ್ ತೊಗೊಂಡ್ರೆ ಯಾರು ಮಾಡ್ತಾರಣ್ಣ? ಈಗ ಮೊದಲೇ ಇವಾಗೆಲ್ಲ ನೀಟ್ ಕೇಳ್ತಾರೆ. ಈಗಿನ ಕಾಯಿಲೆಗಳು ಮೊದಲೇ ಹೇಳಿ ಕೇಳಿ ಬರೋಲ್ಲ. ಅಂಥದ್ರುಗಳ ಬಿದ್ದಿರೋದು ಅಂಥದ್ದೆಲ್ಲ ದುಡ್ಡು ಕೊಟ್ಟು ಯಾರು ತಗೊಂಡೋಗ್ತಾರಪ್ಪ? ನಾವಾದರೂ ತತ್ತೀವ? ನಾವಾದರೂ ತೊಗೊಂಡೋಗಿ ಹಾಕ್ತೀವ? ಹೊಟ್ಟಿಗೆ ತಿನ್ನೋದು ನೀಟಾಗಿರಬೇಕು ಐಟಮ್ಗಳೆಲ್ಲ. ಹೋಗಿ ಮಾತಾಡಿಸ್ತೀನಿ. ಏನು ಪ್ರಕಾಶ ಅವೆಲ್ಲ ಮನಸ್ಸನ್ನ ಇಕ್ಕಮ್ಮಕ್ಕೆ ಹೋಗ್ಬೇಡ ಅಂತ ಹೇಳಿ. ಯಾವತ್ತು ಬೈದ್ರಲ್ಲಿ ಬೇಜಾರಾಗ್ಬಿಡ್ತು ಕಣೋಣ. ಇವತ್ತಂತ ನಾನೇ ಬೇಜಾರು ಮಾಡ್ಕೊತಾ ಇದ್ದೀನಿ. ಸಿಟ್ಟು ಬಂದುಬಿಡ್ತು ನನಗೆ. ಏನು ನಿಮ್ಮಪ್ಪನ ಮನೆಯಿಂದ ತಂದಿರ್ತೀನೋ ನೀನು ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟೆ. ಬೇಜಾರಾಗ್ಬಿಡ್ತು ನನಗಂತೂ ಬೈದಿದ್ದಕ್ಕೆ. ಹೋಗು ಮಾತಾಡ್ಸೋಗು, ನೋಡಿ ನಾನು ಬತ್ತೀನಿ, ನಂಗೆ ಹೋಗು. ಪಾಪ ಯಾವತ್ತು ಬೈದಿರಲಿಲ್ಲ, ಇವತ್ತು ಬೈದ್ಬಿಟ್ಟೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಹರ್ಷ. ಬಾ ಎದ್ದು, ಅಲ್ಲೆಲ್ಲ ಐಟಮ್ ತಂದಿರೋದೆಲ್ಲ ಜೋಡಿಸ್ಪಾ. ತಡಿ, ಆಮೇಲೆ ಜೋಡ್ಸೋಣ. ಬಾರಪ್ಪ, ಅದಕ್ಕೆ ಯಾಕೆ ಬೇಜಾರಾಗ್ತೀಯ? ಬೇಜಾರಾಗಿ ಕುಕ್ಕಂಡ್ರೆ ಆಗುತ್ತೆ. ನೀನು ಏನೋ ಸಿಟ್ಟಿನಾಗೆ ಬೈತಾರೆ ಎಲ್ಲ ತಗೋ ಕೆಲಸ ಮಾಡೋಕ್ಕಾಗಿ. ನೀನು ಅದಕ್ಕೆ ಸುಮ್ಮನೆ ಕುಕ್ಕೊಂಡಿದೀಯ. ಬಾ, ಎಂದೆಂದು ಪಾಪ ಬೈದಿರಲಿಲ್ಲ, ಇವಾಗ ನೀನು ತಪ್ಪು ಮಾಡಿದ್ಯಾ ಅದಕ್ಕೆ ಬೈದೆ ನಾನು. ಬಾ, ಬೈದ್ರು ಅಂತ ಬೇಜಾರಾಗಿ ಸುಮ್ಮನೆ ಕುಕ್ಕಂಡ್ರೆ ನಮ್ಗೆ ಹೆಂಗೆ ಕೆಲಸ ಇರೋದಕ್ಕೆ ಯೋಟವಾಸಿ. ಅಲ್ಲ, ಬೇಜಾರೇನಾಗಿಲ್ಲ, ಹೋಗು ಸುಮ್ಮನೆ. ಯಾಕೆ ಕ್ಷಣ ಕೂಕ್ಕಂತೀನಿ, ನಾನೇನು ಬೇಜಾರಾಗಿಲ್ಲ. ಅಯ್ಯೋ ಪಾಪ ಪ್ರಕಾಶ ಬೇಜಾರಾಗಿದ್ದಾನೆ ಅನಿಸುತ್ತೆ. ಪಾಪ ಅಂಗಡಿದಾಗ ಸುಮ್ಮನೆ ಕೂತ್ಕೊಂಡಿದ್ದಾನೆ ನೋಡು. ಬರ್ರಿ ಎದ್ದು, ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀರಾ? ಅಲ್ಲಿ ಐಟಮ್ ಜೋಡ್ಸೋದೆಲ್ಲ ಹಂಗೆ ಐತೆ, ಸುಮ್ಮನೆ ಕುತ್ಕೊಂಡ್ರೆ ಆಗುತ್ತೆ ಕೆಲ್ಸಕ್ಕೆ ಬಂದು? ಹಾಂ, ಬರ್ರಿ ಎದ್ದು. ನೀವೇನ್ರಿ ನೀವು ಕೆಲ್ಸಕ್ಕೆ ಬಂದು ಸುಮ್ಮನೆ ಕುತ್ಕೊಂಡ್ರೆ ಸಂಬಳ ಕೊಡೋರು ಪುಕ್ಸಟ್ಟೆ ಸಂಬಳ ಕೊಡತ್ತಾರ? ಪ್ರಕಾಶ ಏನು ಹರ್ಷ? ಬೇಜಾರಾದ? ಸಾರಿ ಪ್ರಕಾಶ, ನಾನು ಸಿಟ್ಟಾಗಿ ಬೈದ್ಬಿಟ್ಟೆ. ಸಿಟ್ಟು ಬಂತು, ಆ ಅಣ್ಣ ಬೇರೆನೆ ಅಂಗಡಿಗೆ ಬರಲ್ಲ ಅಂತ ಮಾತಾಡ್ತಾ, ಅದಕ್ಕೆ ಸಿಟ್ಟಲ್ಲಿ ನಿನಗೆ ಬೈದ್ಬಿಟ್ಟೆ. ಸಾರಿ. ಅಯ್ಯೋ ಬಿಡು ವರ್ಷ, ಯಾಕಿದೆಲ್ಲನ ಅಂಗಡಿಲಿ ಈಗ ಕೆಲಸ ಮಾಡತ್ರ ಒಂದು ಮಾತು ಬೈತಾರೆ. ಸಿಟ್ಟು ಬಂದೈತೆ ನಿನಗೆ ಬೈದಿದ್ಯಾ? ಬಿಡು, ಅವರೇನೇನು ಬೇಜಾರಾಗಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇಲ್ಲ ಪಾಪ, ನೋಡಿದ್ರೆ ಗೊತ್ತಾಗ್ತೈತೆ. ಪ್ರಕಾಶ ಯಾವತ್ತೂ ಹಿಂಗಿರ್ತಾ ಇರಲಿಲ್ಲ. ಯಾವಾಗಲೂ ಕೆಲಸ ಮಾಡ್ತಿದ್ದ, ಯಾವತ್ತೂ ಕೂತ್ಕೊಂಬ್ತಾ ಇರಲಿಲ್ಲ. ಇವತ್ತು ನಾನು ಬೈದಿದ್ದಕ್ಕೆ ಸುಮ್ಮನೆ ಕೂತ್ಕೊಂಡವನೇ ಬೇಜಾರಾಗಿ. ಏನಿಲ್ಲ ಹರ್ಷ, ನಾನು ಅದನ್ನ ಯಾವಾಗ ಕೊಟ್ಟಿದ್ನಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಾನು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಹೇಳಿ ನಾನೇ ಬೇಜಾರು ಮಾಡ್ಕೊಂಡೆ ಅಷ್ಟೇ. ನೀನು ಬೈದೆ ಅಂತ ಏನು ಬೇಜಾರಾಗಲಿಲ್ಲ. ಇವಾಗ ಬಿಡು ವರ್ಷ, ನೀನು ಯಾಕೆ ಸಾರಿ ಕೇಳ್ತೀಯ? ನೀನು ನಮಗೆ ಕೆಲಸ ಕೊಟ್ಟಿದ್ಯಾ, ಒಂದು ಮಾತು ಬೈಬೋದು, ಬೈಯೋ ಅಧಿಕಾರ ಐತೆ. ಈಗ ನೀನು ಓನರ್ ಅಂದಮೇಲೆ ಬೈಯೋ ಅಧಿಕಾರ ಇರುತ್ತಪ್ಪ, ಎಲ್ಲೇ ಆಗಲಿ ಕೆಲಸದ ಹತ್ರ. ಅಲ್ಲ, ನನಗಿನ್ನ ದೊಡ್ಡವನಲ್ಲ ಪ್ರಕಾಶ, ಬೈದ್ಬಿಟ್ಟೆ. ಅಯ್ಯೋ ಬೈದ್ಬಿಟ್ನಲ್ಲ, ನನಗಿನ್ನ ದೊಡ್ಡವ್ರನ್ನ ಹೆಂಗೆ ಬೈದ್ಬಿಟ್ನಲ್ಲ ಅಂತ ಹೇಳಿ ತುಂಬ ಬೇಜಾರಾಯಿತು.
ದೊಡ್ಡವರಾಗಲಿ ಚಿಕ್ಕವರಾಗಲಿ ಕೆಲಸದ ಹತ್ರ ದೊಡ್ಡವ್ರು ಚಿಕ್ಕವ್ರನ್ನ ಯಾರು ನೋಡಲ್ಲ. ಒಟ್ನಲ್ಲಿ ಕೆಲಸ ಆಗಬೇಕು, ಬೈತಾ ಇರ್ತಾರೆ ಅಷ್ಟೇ. ಎಲ್ಲಾದರೂ ಹೋಗಿ ನಾನು ಅವಾಗೆಲ್ಲನ ಅಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ನಾನು ಅವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲೂ ಹಂಗೆ ಬೈತಾ ಇದ್ರು. ಅಲ್ಲೇನೇನು ಯಾವ ದೊಡ್ಡವ್ರನ್ನ ಕೇಳ್ತಿರ್ಲಿಲ್ಲ, ಚಿಕ್ಕವ್ರನ್ನ ಕೇಳ್ತಾ ಇರಲಿಲ್ಲ, ಹೆಂಗೆ ಬೈಯೋರು. ಎಲ್ಲೂ ಬೈದಲೇನೆ ಕೆಲಸ ಯಾರೂ ಕೊಡಲ್ಲ. ನಮಗಿಂತ ಕೆಲಸ ಸಿಕ್ಕಿರೋದು ನಮ್ಮ ಅದೃಷ್ಟ. ಏನೋ ನಮ್ಮಿಂದ ಅನಿವಾರ್ಯ ತಪ್ಪಾಗೈತೆ, ನೀನು ಅನಿವಾರ್ಯ ಬೈದಿದೆಯಾ, ಅವನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ಬೇಜಾರು ಮಾಡ್ಕೋಬೇಡ, ಮನಸ್ಸಲ್ಲಿ ಏನು ಇಟ್ಕೋಬೇಡ. ನನಗಂತೂ ತುಂಬ ಬೇಜಾರಾಯಿತು. ಅಯ್ಯೋ ಸಿಟ್ಟು ಬಂದಾಗ ಏನು ಮಾತಾಡ್ತೀವಿ ಎಂಬುದು ಗೊತ್ತಾಗಲ್ಲ ಎಲ್ಲರಿಗೂ. ಈಗ ಸಿಟ್ಟು ಬಂದಾಗ ಏನು ಮಾಡ್ತೀವಿ ಎಂಬುದು ಗೊತ್ತಾಗಲ್ಲ ಅಂತಾರಲ್ಲ, ಹಂಗೆ ನಾನು ಬೈದ್ಬಿಟ್ಟೆ. ಆ ಕಡೆಯಿಂದ ಬರ್ತಾ ಇದ್ದೀನಿ, ಓದೆ ಸೋಮೇಶ್ ಹಣ್ಣು ಅಂಗಡಿ ಹತ್ರ, ಯಾಕೆ ಬೈದಲ್ಲ ಅಂತಂತೂ ಎಣ ಹಿಂಗೆ ಆಯ್ತು ಅಂದೇ, ಬಿಡತ್ತ ಏನು ಮಾಡೋಕ್ಕಾಗುತ್ತೆ ಅಂತಂತು. ಡಿಂಪಮ್ಮ ಅಷ್ಟು ಬೈದ್ನಂತಲ್ಲಮ್ಮ, ಪ್ರಕಾಶ್ ಬೇಜಾರಾಗಿದ್ದಾನೆ. ಇಲ್ಲ ಕಣ, ಅವ್ರು ಯಾಕೆ ಬೇಜಾರಾಗ್ತಾರೆ? ಬೇಜಾರಾಗಿಲ್ಲ, ಅವ್ರು ಸುಮ್ಮನೆ ಕೂತ್ಕೊಂಡ್ರು. ಅಯ್ಯೋ ನಾನು ಯಾವಾಗ ಕೊಟ್ಟಿದ್ದೆ ಅಂತ ಹೇಳಿ ಅವ್ರವ್ರಿಗೆ ಬೇಜಾರು ಮಾಡ್ಕೊಂಡ್ರು. ಬೈದ್ರು ಅಂತ ಏನು ಬೇಜಾರು ಮಾಡ್ಕೊಂಡಿಲ್ಲ. ಇಲ್ಲ ಕನ್ನಡ, ನಾನು ಯಾವತ್ತೂ ಬೈದ ಅಂತ ಹೇಳಿ ನಾನು ಯಾವತ್ತೂ ಬೇಜಾರಾಗಿಲ್ಲ, ಯಾವತ್ತೂ ಬೈದಿರಲಿಲ್ಲ, ಇವತ್ತೇ ಬೈದಿರೋದು. ಅಲ್ಲ ನಾನು ಅಯ್ಯೋ ನಾನು ಹಿಂಗೆ ಕೊಟ್ಬಿಟ್ನಲ್ಲ ಅಂತೇಳಿ ನನ್ನ ಮನ್ಸಿಗೆ ನಾನೇ ಬೇಜಾರು ಮಾಡ್ಕೊತಾ ಇದ್ದೀನಿ. ವರ್ಷ ಬೈದ ಅಂತೇಳಿ ಅವನ ಮೇಲೆ ನಾನೇನು ಬೇಜಾರಾಗಿಲ್ಲ. ಬಿಡು, ಏನು ಮಾಡೋಕ್ಕಲ್ಲ, ಕೆಲಸದ ಹತ್ರ ಅವೆಲ್ಲ ಮಾಮೂಲಿ. ನಾನು ನಮ್ಮ ಅಂಗಡಿಗೆ ಅವ್ರನ್ನ ಬೈತೀನಿ ಅಂದರೆ ಹಂಗೆ ಹಿಂಗೆ ಬೈಯಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಮಾತಾಡಿಸ್ತೀನಿ. ಅವರು ಅವಾಗ ನಾನು ಬೈಬೇಕಾದ್ರೆ ಸುಮ್ಕಿರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋದಾಗ ಅಣ್ಣ ನೀನೇನೋ ಸಿಟ್ಟನ್ನ ಬೈತಿ ಅಂತ ನಾವೇನು ತಲೆ ಹಿಡಿಸಿ ಮಲ್ಕೊಳ್ಳೋಣ ಅಂತಾರೆ. ನಾನು ಅದನ್ನೇ ಹೇಳ್ತೀನಿ ಅವ್ರಿಗೆ. ಈಗ ನಾನು ಸಿಟ್ಟನಾಗ ಏನಾನ ಬೈದ್ಬಿಟ್ರೆ ನೀವೇನು ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಸಿಟ್ಟನ್ನ ಬೈತೀನಿ ಅಂತ ಹೇಳ್ತೀನಿ. ಸರಿಯಾಗಿ ಬೈದ್ಬಿಡ್ತೀನಿ ನಾನು. ಹಂಗೇನೆ ನಮ್ಮನ್ನ ಗಿಡ್ಡ ಅವನು ಇದಾರಲ್ಲ, ಗಿಡ್ಡನು ಬುಡ್ಡ ಅವರೆಲ್ಲನ, ಅವ್ರನ್ನೆಲ್ಲ ಏನಿಲ್ಲ, ಏನು ಪತ್ತಿರಲ್ಲ, ಇಲ್ಲಿ ಕತ್ತೆ ನನ್ನ ಮಕ್ಕಳ ಹೋಗ್ರಲ್ಲ ದನ ಕಾಯಕ್ಕೆ, ನೀವು ಕೆಲಸ ಮಾಡೋಕ್ಕೇನು ಲಾಯಕ್ಕಲ್ಲ ನನ್ನ ಮಕ್ಕಳ ಅಂತ ಹೇಳಿ ನಾನೇನು ಚಂದಾಗಿ ಬೈದ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತೋಗಿ ಅಂತ ಕೆಲಸ ಮಾಡಿಬಿಟ್ನಲ್ಲ, ನಮ್ಮ ಅಂಗಡಿಗೆ ನಾನು ಕೆಲಸ ಮಾಡಿಸ್ಕೊತಾ ಇದ್ದೀನಿ. ಕೆಲಸ ಮಾಡಿಸ್ಕೊಂಡು ಅವ್ರು ನಿಂಗೆ ಬೈದ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಂತೇಳಿ ನಾನೇ ಬೇಜಾರು ಮಾಡ್ಕೊತೀನಿ. ಹಂಗೆ ವರ್ಷನೂ ಹಂಗೆ ಬೇಜಾರು ಮಾಡ್ಕೊತಿದ್ದ. ಅಂಗಡಿ ಹತ್ರ ಬಂದ ಯಾಕಪ್ಪ ಬೇಜಾರಾಗಿದ್ಯಾ ಅಂದೆ. ಅಣ್ಣ ಹಿಂಗೆ ಆಗ್ಬಿಡ್ತು ಕಣಣ್ಣ ಅಂತ. ನನಗೆ ಬಿಡತ್ತ ಹೋಗ್ಲಿಕ್ಕೆ ಹತ್ರ ಅವೆಲ್ಲ ಮಾಮೂಲಿ ಅಂತ ನಾನು ಅಲ್ಲಿ ನನ್ನ ಡಾಬಾದಲ್ಲೂ ಅಷ್ಟೇ, ನನ್ನ ಡಾಬಾ ಹತ್ರನೂ ಹಂಗೆ ಅವ್ರಿಗೂ ಎಲ್ಲ ಚೆನ್ನಾಗಿ ಬೈತೀನಿ. ಸರಿಯಾಗಿ ಮಾಡಿರಿ, ಸರಿಯಾಗಿ ಹೆಚ್ಚಾಗಿ ಮಾಡಿದ್ರೆ ಆ ಬಟ್ರುಗಳ್ನ ಚೆನ್ನಾಗಿ ಬೈದು ಬಿಡ್ತೀನಿ. ಅವರೇನೋ ಸ್ವಲ್ಪ ಸುಮ್ಮನೆ ಆಗ್ತಾರೆ, ನೀವು ಅಣ್ಣ ಸಿಟ್ಟನ್ನ ಬೈತೈತೆ ಅಂತಾರೆ, ಮತ್ತೆ ಹೆಂಗ್ಸನಿಗೆ ಬೈತಾರೆ ಕಣಮ್ಮ. ನಾನು ಬೈದ್ಬಿಟ್ನಲ್ಲ, ಬೇಜಾರಾಗ್ಬಿಡ್ತು. ಸಾರಿ ಪ್ರಕಾಶ, ಬಾ ಎದ್ದು ಬಾರಪ್ಪ, ಬಾ ಕೆಲಸ ಮಾಡ್ತೀನಿ. ನಾನೇನೇನು ಬೇಜಾರಾಗಿಲ್ಲ ಬಿಡು, ಬೇಜಾರೇನಾಗಿಲ್ಲ. ಸುಮ್ಮನೆ ನಾನೇ ಬೇಜಾರು ಮಾಡ್ಕೊಂಡೆ ಅಷ್ಟೇ. ಸುಮ್ಕಿರು, ನಾನೇನು ಬೇಜಾರಾಗಿಲ್ಲ. ಸಿಟ್ಟನ್ನ ಮಾತಾಡಿರೋವೆಲ್ಲ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗ್ಬೇಡ. ನೀನು ಅಷ್ಟೇ ಡಿಂಪಕ್ಕ, ನಾನೇನ ಬೈದರೆ ಸಿಟ್ಟನಾಗೆ ಅವೆಲ್ಲ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗ್ಬೇಡ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ, ಇವೆಲ್ಲ ಕೆಲಸದ ಹತ್ರ ಆಗ್ತಿರ್ತವೆ. ಸರಿ ಆಯ್ತು ಹೇಳಿ. ನನಗಂತೂ ಬೇಜಾರಾಗ್ಬಿಡ್ತು. ಬೈದ್ಬಿಟ್ಟು ಎಷ್ಟು ಚೆನ್ನಾಗಿ ಕೆಲಸ ಮಾಡಾರಲ್ಲ, 5 ನಿಮಿಷ ಕೂತ್ಕೊಂಬಲ್ಲ, 5 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ ಯಾವತ್ತು ನಮ್ಮ ಅಂಗಡಿ ಹತ್ರ. ಏನಾದರೂ ಒಂದು ಐಟಮ್ ಎತ್ತಿಕ್ತಿರ್ತಾರೆ, ಏನಾದರೂ ಒಂದು ಒರೆಸ್ತಾ ಇರ್ತಾರೆ ಜನ. ಇಲ್ಲ ಅಂದರೆ ಇಬ್ಬರು ಗಂಡ ಹೆಂಡ್ತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಂಥವ್ರಿಗೆ ನಾನು ಬೈದ್ಬಿಟ್ನಲ್ಲ, ಅದು ಏನು ಮಾಡಲಿ, ಸಿಟ್ಟಾಗಿ ಬೈದ್ಬಿಟ್ಟೆ, ಅದಕ್ಕೆ ಬೇಜಾರಾಯಿತು ನನಗೇನೆ. ಅದಕ್ಕೆ ನಾನು ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಕೇಳಿದೆ. ಇನ್ನೇನು ಮಾಡೋಣ ಅಂದರೆ ಅವ್ರು ಯಾವತ್ತೂ ₹1 ಮೋಸ ಮಾಡಿಲ್ಲ. ಏನು ಈಗ ಅಂಗಡಿಯಿಂದ ಒಂದು ಬೆಂಕಿ ಪಟ್ಟಣ, ಒಂದು ಶಾಂಪು ಸಮೇತ ಅವರು ಹೋಗ್ಬೇಕಾದ್ರೆ ತಗೊಂಡೋಗಲ್ಲ, ಗೊತ್ತಾ? ಅಷ್ಟು ನಿಯತ್ತಾಗಿದ್ದಾರೆ ದೇವರಾಣೆಗೂ. ಇವತ್ತು ಅವರು ಇಂಥವ್ರು ಇರ್ತಾರೆ, ಒಬ್ಬೊಬ್ಬರು ಇಂಥದ್ರಲ್ಲೂ ಮೋಸ ಮಾಡೋರು ಇದ್ದಾರೆ, ನಿಯತ್ತಾಗಿರೋರು ಇದ್ದಾರೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.